ಕೆಆರ್ಎಸ್ ಬ್ಯಾಕ್ ವಾಟರ್ನಲ್ಲಿ ನಶೆ ಪಾರ್ಟಿ. ಡಿ ಗ್ಯಾಂಗ್ನ 3 ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಶ್ಯೂರಿಟಿಗೆ ಹಣ ಇಲ್ಲದೆ ಇನ್ನೂ ರಿಲೀಸೇ ಆಗಿಲ್ಲ. ಮಹಾಲಕ್ಷ್ಮಿ ಕಿಲ್ಲರ್ಗೆ ಕಾಡ್ತಾ ಇತ್ತಂತೆ ಪಾಪ ಪ್ರಜ್ಞೆ. ಕಾರು ಅಡ್ಡಗಟ್ಟಿ 1 ಕೋಟಿ ಕ್ಯಾಶ್, 350 ಕೆಜಿ ಬೆಳ್ಳಿ ಗಟ್ಟಿ ದರೋಡೆ. ದಸರಾ ತಾಲೀಮು ವೇಳೆ ಸಿಡಿಮದ್ದಿಗೆ ಹೆದರಿದ ಆನೆ. ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ವೈಟ್ ಟ್ಯಾಪಿಂಗ್ ಬಿಸಿ. ಭೀಕರ ಪ್ರವಾಹ, ಭೂಕುಸಿತಕ್ಕೆ ನೇಪಾಳ ತತ್ತರ. ತಮಿಳುನಾಡು ಸಿಎಂ ಸ್ಟಾಲಿನ್ ಪುತ್ರನಿಗೆ ಡಿಸಿಎಂ ಪಟ್ಟ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಉತ್ಸವದ ತಯಾರಿ ಭರ್ಜರಿಯಾಗಿ ನಡೆದಿದೆ. ಈ ನಡುವೆ ಮೈಸೂರು ಹೊರವಲಯದ ಕೆಆರ್ಎಸ್ ಬ್ಯಾಕ್ ವಾಟರ್ನಲ್ಲಿ ರೇವ್ ಪಾರ್ಟಿ ನಡೆದಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ತಡರಾತ್ರಿಯವರೆಗೂ ಪಾರ್ಟಿ ನಡೀತಾ ಇದ್ದ ಬಗ್ಗೆ ಮೈಸೂರು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಕೂಡಲೇ ಹೆಚ್ಚುವರಿ ಎಸ್ಪಿ ನಾಗೇಶ್ ಹಾಗೂ ಡಿವೈಎಸ್ಪಿ ಕರೀಂ ತಮ್ಮ ತಂಡದ ಸಮೇತ ಪಾರ್ಟಿ ನಡೀತಾ ಇದ್ದ ಸ್ಥಳದ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ ಕೆಲವರು ತಪ್ಪಿಸಿಕೊಳ್ಳಲು ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪಾರ್ಟಿಯಲ್ಲಿದ್ದ 50ಕ್ಕೂ ಹೆಚ್ಚು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪಾರ್ಟಿಯಲ್ಲಿ 150ಕ್ಕೂ ಹೆಚ್ಚು ಯುವಕ ಯುವತಿಯರು ಭಾಗಿಯಾಗಿದ್ರು ಎಂಬ ಮಾಹಿತಿ ಇದೆ. ಅಲ್ಲದೆ ಪಾರ್ಟಿಗೆ ಇಸ್ರೇಲ್ನಿಂದ ರ್ಯಾಪರ್ ಗ್ರೇನ್ ರಿಪ್ಪರ್ ಬಂದಿದ್ದ ಎನ್ನಲಾಗ್ತಿದೆ. ಆಯೋಜಕರು ಪಾರ್ಟಿಗೆ ಒಬ್ಬರಿಗೆ 2,000 ರೂಪಾಯಿ ನಿಗದಿ ಮಾಡಿದ್ರು. ನಮ್ಮ ಅಡಿಷನಲ್ ಎಸ್ಪಿ ಮತ್ತು ತಂಡ ಅಲ್ಲಿ ಹೋಗಿ ಆ ಸ್ಥಳಕ್ಕೆ ದಾಳಿ ನಡೆಸ್ತಾರೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲೇ ಆಗಲಿ ಅಥವಾ ನಾವು ವಶಕ್ಕೆ ಪಡ್ಕೊಂಡಿದ್ದ ವ್ಯಕ್ತಿಗಳು ಅವರ ಸ್ವಾಧೀನದಲ್ಲಿ ಯಾವುದೇ ರೀತಿ ಮಾದಕ ದ್ರವ್ಯಗಳು ನಮಗೆ ಸಿಕ್ಕಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 100 ದಿನವಾಗಿದೆ. ಜೂನ್ 22ರಂದು ಪರಪ್ಪನ ಅಗ್ರಹಾರದ ಜೈಲು ಪಾಲಾಗಿದ್ದ ದಾಸ 68 ದಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದರು. 32 ದಿನ ಬಳ್ಳಾರಿ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಿದ್ದಾರೆ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಕೊಲೆಯಾಗಿತ್ತು. ಜೂನ್ 11ನೇ ತಾರೀಕು ದರ್ಶನ್ ಬಂಧನವಾಗಿತ್ತು. ಅಂದಹಾಗೆ ರೇಣುಕಾ ಕೊಲೆ ಕೇಸ್ನಲ್ಲಿ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ತುಮಕೂರು ಜೈಲಿನಲ್ಲಿರುವ A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ಗೆ ಜಾಮೀನು ಸಿಕ್ಕು 1 ವಾರ ಆಗಿದೆ. ಆದರೆ ಈವರೆಗೂ ಜೈಲಿನಿಂದ ಬಿಡುಗಡೆಯಾಗಿಲ್ಲ. ಕಾರಣ ಬೇಲ್ ಶ್ಯೂರಿಟಿಗೂ ಹಣವಿಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಿದ್ದಾರೆ. 2 ಲಕ್ಷ ರೂಪಾಯಿ ಹಣ ಇಬ್ಬರು ಶ್ಯೂರಿಟಿದಾರರ ಮೇಲೆ ಬೇಲ್ ನೀಡಲಾಗಿದ್ದು ಅದನ್ನು ಹೊಂದಿಸಲಿಕ್ಕೆ ಕುಟುಂಬಸ್ಥರು ಒದ್ದಾಡ್ತಿದ್ದಾರೆ. ಹಾಗಾಗಿ ಜಾಮೀನು ಸಿಕ್ಕು ವಾರವಾದರೂ ಇನ್ನೂ ಜೈಲಿನಿಂದ ಬಿಡುಗಡೆಯಾಗಿಲ್ಲ. ಇನ್ನು ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ ನಾಳೆ ನಡೆಯಲಿದೆ. ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ನಡೆದಿದ್ದ ದೆಹಲಿ ಮಾದರಿ ಮಹಿಳೆ ಕೊಲೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿದ್ದು. ಮಹಾಲಕ್ಷ್ಮಿ ಭೀಕರ ಹತ್ಯೆ ಬಳಿಕ ಆರೋಪಿ ಮುಕ್ತಿ ರಂಜನ್ ದಾಸ್ ಪಾಪ ಪ್ರಜ್ಞೆಯಿಂದ ಒದ್ದಾಡ್ತಿದ್ದಂತೆ. ಕೊಲೆಯ ನಂತರ ಪಶ್ಚಿಮ ಬಂಗಾಳ ಮಾತ್ರವಲ್ಲ ದೆಹಲಿಯಲ್ಲೂ 4 ದಿನ ತಲೆಮರೆಸಿಕೊಂಡಿದ್ದ. ಮುಕ್ತಿ ರಂಜನ್ ದಾಸ್ ಮಹಾಲಕ್ಷ್ಮಿ ಜೊತೆಗೆ ಈ ಹಿಂದೆ 4 ದಿನಗಳ ಕಾಲ ದೆಹಲಿ ಟ್ರಿಪ್ ಮಾಡಿದ್ದ. ಮಹಾಲಕ್ಷ್ಮಿಯನ್ನ ಕೋಪದಲ್ಲಿ ಹತ್ಯೆ ಮಾಡ್ಬಿಟ್ಟಿದ್ದೀನಿ, ದೆಹಲಿಗೆ ಬಂದ್ರೂ ಅವಳ ನೆನಪೇ ಕಾಡ್ತಿದೆ ಅಂತ ತಮ್ಮ ಹಾಗೂ ತಾಯಿ ಬಳಿ ಹೇಳ್ಕೊಂಡಿದ್ದ. ಪಶ್ಚಿಮ ಬಂಗಾಳಕ್ಕೆ ಹೋಗ್ತಿದ್ದಂತೆ ಸಹೋದರನ ಐಡಿ ಪ್ರೂಫ್ ಕೊಟ್ಟು ಹೊಸ ಸಿಮ್ ಖರೀದಿಸಿದ್ದ. ಪಶ್ಚಿಮ ಬಂಗಾಳಕ್ಕೆ ತೆರಳುತ್ತಿದ್ದಂತೆ ಹಳೆ ನಂಬರ್ ಸ್ವಿಚ್ ಆಫ್ ಮಾಡಿದ್ದ. ಕೊಲೆಯಾದ 2 ದಿನಗಳ ನಂತರ ಹುಟ್ಟೂರಿಗೆ ತೆರಳಿ ತಾಯಿ ಸಹೋದರನ ಭೇಟಿಯಾಗಿದ್ದ. ತಾಯಿ ಸಹೋದರನ ಬಳಿ ಹತ್ಯೆ ವಿಚಾರ ತಿಳಿಸಿದ್ದ. ಹೊಸ ಸಿಮ್ ಖರೀದಿಸಿ ದೆಹಲಿಗೆ ತೆರಳಿದ್ದ. ಒಡಿಶಾದ ಫಂಡಿ ಗ್ರಾಮದಲ್ಲೇ ಇದ್ರೆ ಪೊಲೀಸರು ಬರ್ತಾರೆ ಅಂತ ಊರು ಬಿಟ್ಟಿದ್ದ. ಆದ್ರೆ ಮಹಾಲಕ್ಷ್ಮಿ ಹತ್ಯೆಯಾಗಿ 20 ದಿನವಾದ್ರೂ ಪೊಲೀಸರು ಆರೋಪಿಯ ಬೆನ್ನು ಬಿದ್ದಿರಲಿಲ್ಲ. ಯಾಕಂದ್ರೆ ಮಹಾಲಕ್ಷ್ಮಿ ಹತ್ಯೆಯಾಗಿದ್ದು ಸೆಪ್ಟೆಂಬರ್ 2ರಂದು, ಹತ್ಯೆ ವಿಚಾರ ಗೊತ್ತಾಗಿದ್ದು ಸೆಪ್ಟೆಂಬರ್ 21ರಂದು. ಹಾಗಾಗಿ ಮಹಾಲಕ್ಷ್ಮಿ ಹತ್ಯೆ ಮಾಡಿ ವಿಚಾರ ಹೊರಬರುವವರೆಗೂ ಒದ್ದಾಡಿದ್ದ. ಕಾರನ್ನ ಅಡ್ಡಗಟ್ಟಿ 1 ಕೋಟಿ ಹಣವನ್ನ ಕಳ್ಳರು ದೋಚಿದ ಘಟನೆ ತುಮಕೂರು ತಾಲೂಕಿನ ನೆಲಹಾಳ್ ಕ್ರಾಸ್ ಬಳಿ ನಡೆದಿದೆ. ನಿನ್ನೆ ಶನಿವಾರ ಬೆಳಗ್ಗಿನ ಜಾವ ಕಾರನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳು 350 ಕೆಜಿ ಗಟ್ಟಿ 1 ಕೋಟಿ ರೂಪಾಯಿ ಹಣವನ್ನ ದರೋಡೆ ಮಾಡಿದ್ದಾರೆ. ತಮಿಳುನಾಡಿನ ಸೇಲಂನ ಬೆಳ್ಳಿ ಆಭರಣ ವರ್ತಕ ಅನಿಲ್ ಮಹದೇವ್ಗೆ ಸೇರಿದ ಹಣ ಮತ್ತು ಬೆಳ್ಳಿಯನ್ನ ದರೋಡೆ ಮಾಡಲಾಗಿದೆ. ಅನಿಲ್ ಮಹದೇವ್ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಬೆಳ್ಳಿಯ ಗಟ್ಟಿಯನ್ನ ಖರೀದಿಸಿ ಕಾರ್ನಲ್ಲಿ ಸೇಲಂಗೆ ಕೊಂಡೊಯ್ತಿದ್ರು. ಕಾರಿನಲ್ಲಿ ಅನಿಲ್ ಅವರ ಮಗ ಬಾಲಾಜಿ, ಸ್ನೇಹಿತರಾದ ಗಣೇಶ್, ವಿನೋದ್ ಜೊತೆಯಲ್ಲಿದ್ರು. ತುಮಕೂರಿನ ನೆಲಹಾಳು ಬಳಿ 3 ಕಾರುಗಳಲ್ಲಿ ಬಂದಂತಹ 7-8 ಕಳ್ಳರ ಗ್ಯಾಂಗ್ ಕಾರನ್ನ ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾರೆ. ತಕ್ಷಣ ಕಾರಿನಲ್ಲಿದ್ದ ಬಾಲಾಜಿ, ಗಣೇಶ್, ವಿನೋದ್ ಕಳ್ಳರಿಂದ ಎಸ್ಕೇಪ್ ಆಗಿದ್ದಾರೆ. ಅನಿಲ್ರನ್ನ ಕಾರು ಸಮೇತ ಕಿಡ್ನಾಪ್ ಮಾಡಿ ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಜ್ಜೇನಹಳ್ಳಿಯ ಬಳಿ ಅನಿಲ್ ಮತ್ತು ಕಾರನ್ನ ಬಿಟ್ಟು ಕಳ್ಳರು ಹಣ ಮತ್ತು ಬೆಳ್ಳಿಯ ಗಟ್ಟಿಯೊಂದಿಗೆ ಪರಾರಿಯಾಗಿದ್ದಾರೆ. ಈ ಸಂಬಂಧ ಪೊಲೀಸರಿಗೆ ಅನಿಲ್ ದೂರು ಕೊಟ್ಟಿದ್ದು, ಕಳ್ಳರು ಎಲ್ಲಿಂದ ಬಂದಿದ್ರು, ಬೆಳ್ಳಿಯ ಗಟ್ಟಿ ಸಾಗಿಸ್ತಾ ಇರುವ ಮಾಹಿತಿ ಸಿಕ್ಕಿದ್ದು ಹೇಗೆ ಅಂತ ಹೇಳಿ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದಾರೆ.
ವಿಶ್ವವಿಖ್ಯಾತ ಮೈಸೂರು ದಸರಾಗೆ ತಾಲೀಮು ನಡೀತಾ ಇದೆ. ದಸರಾ ಆನೆಗಳಿಗೆ ಸಿಡಿಮದ್ದು ತಾಲೀಮು ವೇಳೆ ಸಿಡಿಮದ್ದಿನ ಸದ್ದಿಗೆ ಹೆಣ್ಣಾನೆ ಬೆದರಿದೆ. ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ 2ನೇ ಹಂತದ ತಾಲೀಮು ನಡೀತಾ ಇತ್ತು. ಈ ಟೈಮಲ್ಲಿ ಹೆಣ್ಣಾನೆ ಬೆದರಿದೆ. ಹೆಣ್ಣಾನೆಯನ್ನ ನಿಯಂತ್ರಣ ಮಾಡಲು ಮಾವುತ ಕಾವಾಡಿಗರು ಅಂಕುಶದಿಂದ ಸಮಾಧಾನಪಡಿಸುವ ಪ್ರಯತ್ನ ಮಾಡಿದ್ರು. ಇತ್ತ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಪಟ್ಟಣದಲ್ಲಿ ಒಂಟಿ ಸಲಗ ಹೆಜ್ಜೆ ಹಾಕಿದೆ. ಬೆಳ್ಳಂಬೆಳಗ್ಗೆ ಅಡ್ಡ ದಿಡ್ಡಿ ಓಡಾಟ ನಡೆಸಿದೆ. ಮೂಡಿಗೆರೆ ಪಟ್ಟಣದ ಸಂತೆ ಮೈದಾನ, ಪಟ್ಟಣ ಪಂಚಾಯಿತಿ ರಸ್ತೆ, ಹೊಯ್ಸಳ ಕ್ರೀಡಾಂಗಣದ ಪಕ್ಕದಲ್ಲಿ ಒಂಟಿ ಸಲಗ ವಾಕ್ ಮಾಡಿದೆ. ಇನ್ನು ತುಮಕೂರಿನ ಸ್ವಾಂದೇನಹಳ್ಳಿಯಲ್ಲಿ ಫಸಲಿಗೆ ಬಂದಿದ್ದ ಅಡಿಕೆ ಗಿಡಗಳನ್ನು ಕಡಿದು ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ. ರೈತ ಕುಂಬಿ ನರಸಯ್ಯ ಎಂಬುವರಿಗೆ ಸೇರಿದ 4 ಎಕರೆ ತೋಟದಲ್ಲಿ ಅಡಿಕೆ ಹಾಗೂ ಬಾಳೆ ಗಿಡಗಳನ್ನು ಕತ್ತರಿಸಿ ಹಾಕಲಾಗಿದೆ. ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ವೈಟ್ ಟಾಪಿಂಗ್ ನಡೆಯುವ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಹೆಣ್ಣೂರು ಜಂಕ್ಷನ್ನಿಂದ ಶಿವಾಜಿನಗರ ಮತ್ತು ಎಂಇಐ ರಸ್ತೆಗೆ, ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಿಂದ ತುಮಕೂರು ಮುಖ್ಯ ರಸ್ತೆಯವರೆಗೂ ಕೂಡ ವೈಟ್ ಟಾಪಿಂಗ್ ನಡೀತಾ ಇದ್ದು ಎಲ್ಲ ವಾಹನ ಮಾದರಿಯ ವಾಹನ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಹೆಣ್ಣೂರು 80 ಅಡಿ ರಸ್ತೆಯಲ್ಲಿ ಬಿಬಿಎಂಪಿ ವೈಟ್ ಟಾಪಿಂಗ್ ಕಾಮಗಾರಿ ಕೈಗೊಳ್ಳುತ್ತೆ. ಹೀಗಾಗಿ ಹೆಣ್ಣೂರು ಜಂಕ್ಷನ್ನಿಂದ ಶಿವಾಜಿನಗರದ ಕಡೆಗೆ ಹೋಗುವ ಎಲ್ಲಾ ಮಾದರಿಯ ವಾಹನದ ಸಂಚಾರವನ್ನು ಸೆಪ್ಟೆಂಬರ್ 30ರಿಂದ ನವೆಂಬರ್ 11ರವರೆಗೂ ಕೂಡ ನಿರ್ಬಂಧಿಸಲಾಗಿದೆ. ಎಂಇಐ ರಸ್ತೆಗೆ, ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಿಂದ ತುಮಕೂರು ಮುಖ್ಯ ರಸ್ತೆಯವರೆಗೂ ಕೂಡ ವೈಟ್ ಟಾಪಿಂಗ್ ಕಾಮಗಾರಿ ನಡೆಯಲಿದೆ. ಎಂಇಐ ರಸ್ತೆ ದ್ವಿಮುಖ ಸಂಚಾರ ರಸ್ತೆಯಾಗಿದ್ದು ತುಮಕೂರು ರಸ್ತೆಯಿಂದ ಕಂಠೀರವ ಸ್ಟುಡಿಯೋ ಕಡೆಗೆ ಚಲಿಸುವ ವಾಹನಗಳು ಎಂದಿನಂತೆ ರಸ್ತೆಯ ಎಡಭಾಗದಲ್ಲಿ ಸಂಚರಿಸಬಹುದು. ಆದರೆ ಎಂಇಐ ರಸ್ತೆಯಲ್ಲಿ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಿಂದ ತುಮಕೂರು ರಸ್ತೆ ಕಡೆಗೆ ಸಂಚರಿಸುವ ಮಾರ್ಗದಲ್ಲಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನ ಅಕ್ಟೋಬರ್ 1ರಿಂದ ಕಾಮಗಾರಿ ಮುಗಿಯುವವರೆಗೂ ಕೂಡ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಭೀಕರ ಪ್ರವಾಹ, ಭೂಕುಸಿತದಿಂದ ನೆರೆಯ ನೇಪಾಳ ತತ್ತರಿಸಿ ಹೋಗಿದೆ. 50 ವರ್ಷಗಳ ಬಳಿಕ ನೇಪಾಳದಲ್ಲಿ ಭಾರೀ ಮಳೆಯಾಗಿದೆ. ಪರಿಣಾಮ ನದಿಗಳು ಪ್ರವಾಹದ ಮಟ್ಟವನ್ನು ಮೀರಿ ಹರಿತಾ ಇದ್ದು ನಗರಗಳಿಗೆ ನೀರು ನುಗ್ಗಿದೆ. 200ಕ್ಕೂ ಅಧಿಕ ಕಡೆ ಭೂಕುಸಿತ ಸಂಭವಿಸಿದೆ. ಕುಂಭದ್ರೋಣ ಮಳೆಯ ರುದ್ರ ನರ್ತನಕ್ಕೆ ಜನರು ನಲುಗಿ ಹೋಗಿದ್ದಾರೆ. ಸಾವಿನ ಸಂಖ್ಯೆ 100ರ ಗಡಿ ದಾಟಿದೆ. 75ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಭೂಕುಸಿತದಿಂದ ನಾಪತ್ತೆಯಾದ ಜನರಿಗಾಗಿ ಹುಡುಕಾಟ ನಡೀತಾ ಇದೆ. ರಾಜಧಾನಿ ಕಠ್ಮಂಡು ಸೇರಿದಂತೆ ನೇಪಾಳದ ಹಲವೆಡೆ ಭಾರೀ ಮಳೆ ಪ್ರವಾಹದಿಂದ ಇಡೀ ಊರುಗಳು ಜಲಾವೃತಗೊಂಡಿದೆ. ಸಾವಿರಾರು ಮಂದಿ ಮನೆ ಮಠವನ್ನ ಕಳೆದುಕೊಂಡಿದ್ದಾರೆ. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಮನೆ ಕಳೆದುಕೊಂಡು ನಿರಾಶ್ರಿತರಾದ ಜನರನ್ನ ರಕ್ಷಣಾ ಪಡೆಗಳು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸ್ತಾ ಇದೆ. ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸಿಎಂ ಎಂಕೆ ಸ್ಟಾಲಿನ್ ಮಹತ್ವದ ಕ್ಯಾಬಿನೆಟ್ ಪುನರ್ರಚನೆಯಲ್ಲಿ ಪುತ್ರ ಹಾಲಿ ಸಚಿವ ಉದಯನಿಧಿಗೆ ಡಿಸಿಎಂ ಹುದ್ದೆಗೆ ನೇಮಕ ಮಾಡಿದ್ದಾರೆ. ಉದಯನಿಧಿಗೆ ಈಗಿರುವ ಖಾತೆಗಳ ಜೊತೆಗೆ ಯೋಜನೆ ಮತ್ತು ಅಭಿವೃದ್ಧಿ ಖಾತೆಯನ್ನು ಮಂಜೂರು ಮಾಡಿ ಉಪಮುಖ್ಯಮಂತ್ರಿ ಹುದ್ದೆಗೆ ನಿಯೋಜಿಸುವಂತೆ ತಮಿಳುನಾಡು ರಾಜ್ಯಪಾಲರಾದ RN ರವಿ ಅವರಿಗೆ ಶಿಫಾರಸು ಮಾಡಿದ್ದಾರೆ. ಹಾಗೇನೇ 6 ಸಚಿವರ ಖಾತೆ ಬದಲಾವಣೆ ಮತ್ತು ಹಂಚಿಕೆಗಾಗಿ ಸಿಎಂ ಎಂಕೆ ಸ್ಟಾಲಿನ್ ಮಾಡಿರುವಂತಹ ಶಿಫಾರಸನ್ನ ರಾಜ್ಯಪಾಲರು ಅನುಮೋದಿಸಿದ್ರು. ಅದರಂತೆ ಇವತ್ತು ಉದಯನಿಧಿ ಸ್ಟಾಲಿನ್ ಡಿಸಿಎಂ ಆಗಿ ಪದಗ್ರಹಣವನ್ನು ಮಾಡಿದ್ರು.